ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಚಪಾತಿಗೆ ಒಂದು ಒಳ್ಳೆ ನಾರ್ತ್ ಇಂಡಿಯನ್ ಕರ್ರಿ ಅಂತಲೇ ಹೇಳ್ಬೋದು. ಇದು ಕಾಜು ಕರ್ರಿ ಅಂತ, ಇಲ್ಲ ಕಾಜು ಮಸಾಲ ಏನಂತಾದರೂ ಕರಿಬೋದು. ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಕಾಸ್ಟ್ಲಿನೇ ಅಂತ ಹೇಳ್ಬೋದು. ಒಂದು ಬೌಲ್ ಕೊಡೋಕ್ಕೆ 200-300 ಚಾರ್ಜ್ ಮಾಡ್ತಾರೆ ಎಲ್ಲ ರೆಸ್ಟೋರೆಂಟ್ಸಲ್ಲಿ. ಅದನ್ನು ಮನೆಯಲ್ಲೇ ನಾವು ಯಾವ ರೀತಿ ಈಸಿಯಾಗಿ ಹೆಲ್ತಿಯಾಗಿ ಮಾಡ್ಕೋಬೋದು ಅನ್ನೋದು ನೋಡಿಸ್ತಾ ಇದ್ದೀನಿ. ಮೊದಲು ನಾನು ಈ ಥರ ದಪ್ಪ ಡಬಲ್ ಗೋಡಂಬಿ ಅಂತಾರಲ್ವ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ನಿಮ್ಮ ಹತ್ರ ಸಣ್ಣದಿದೆ ಅಂತಂದರೆ ಅದು ಹಾಕ್ಕೋಬೋದು, ಬಟ್ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನಾನು ಇದನ್ನು ಬಳಸ್ಕೊತಾ ಇರೋದು. ಇವಾಗ ಡಬಲ್ ಏನಂತಾರೆ ಗೋಡಂಬಿನ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಇನ್ನೂ 1 ಕಪ್ ಕಡಿಮೆನೇ ಹಾಕ್ಕೋಬೋದು. ನಾನು ದೊಡ್ಡ ಬಟ್ಲಲ್ಲಿ 1 ಬಟ್ಲು ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಈರುಳ್ಳಿ, ದಪ್ಪ ಸೈಜ್ದು 2 ಈರುಳ್ಳಿನ ಕಟ್ ಮಾಡ್ಕೊಂಡು ಈ ಥರ ದೊಡ್ಡದಾಗೆ ಇದೆರಡನ್ನೂ ಚೆನ್ನಾಗಿ ನಾನು ಬೇಯಿಸ್ಕೊತಾ ಇದ್ದೀನಿ. ಇದು ಯಾವ ರೀತಿ ಬೇಯಬೇಕು ಅಂತಂದರೆ ತುಂಬ ಕುದ್ದು ಕಲ್ಲರೇ ಚೇಂಜ್ ಆಗಬೇಕು, ಆನಿಯನ್ಸ್ದು ಮತ್ತು ಗೋಡಂಬಿದು. ನಾನು ತೋರಿಸ್ತೀನಿ ಯಾವ ರೀತಿ ಚೇಂಜ್ ಆಗುತ್ತೆ ಕಲ್ಲರ್ ಅಂತ. ಆ ಥರ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಇದೆರಡನ್ನ ಮಾತ್ರ ನಾನು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಈ ಥರ ಚೇಂಜ್ ಆಗಿದೆ ಅಲ್ವಾ ಕಲರು. ಈ ವಾಟರ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಜಸ್ಟು ಈರುಳ್ಳಿ ಮತ್ತು ಗೋಡಂಬಿ ಇದೆರಡನ್ನು ಮಾತ್ರ ತೊಗೊಂಡು ನಾವು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೋಬೋದು. ನೀವು ಗೋಡಂಬಿ ಸ್ವಲ್ಪ ಕಡಿಮೆ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ನಾವು ಕರ್ರಿಗೆ ಸ್ವಲ್ಪ ಕಲರ್ ರೆಡ್ಡಿಶ್ ಬರುತ್ತೆ. ಗೋಡಂಬಿ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಕಲರ್ ವೈಟ್ ಬರುತ್ತೆ. ನಾನು ಸ್ವಲ್ಪ ಗೋಡಂಬಿ ರುಬ್ಕೊಳ್ಳೋಕೆ ಜಾಸ್ತಿ ತೊಗೊಂಡಿದ್ದೀನಿ, ಫ್ರೈ ಮಾಡ್ಕೊಳ್ಳೋಕೆ ಕಡಿಮೆ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ಗೋಡಂಬಿ ಅಷ್ಟೊಂದು ಇಷ್ಟಪಡಲ್ಲ ಅಂತಂದರೆ ಕರ್ರಿಗೆ ಬಾಯಿಗೆ ಸಿಗೋದಕ್ಕೆ ಇಷ್ಟಪಡಲ್ಲ, ಕರ್ರಿ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾನು ಈ ರೀತಿ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ತೊಗೊಂಡಿದ್ದೀನಿ. ಈಗ ಅದು ಮಸಾಲ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂತಂದರೆ, ಫಸ್ಟು ನಾನು ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಕ್ಕೆ 2 ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ. ಅದಕ್ಕೆ ಈಗ ಗೋಡಂಬಿ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕೂಡ ಹಾಕ್ಕೊಂಡು ಅದು ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು ಗೋಡಂಬಿನ. ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಏನಾಗುತ್ತೆ ಅಂತಂದರೆ ಗೋಡಂಬಿ ರೋಸ್ಟ್ ಆಗಲ್ಲ, ಮೇಲೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ, ಮತ್ತು ಒಳಗಡೆ ಮಾತ್ರ ಅದು ಸಾಫ್ಟ್ ಆಗಿರಲ್ಲ. ಅಂದರೆ ಒಂಥರ ಗೋಡಂಬಿ ಹಸಿಯಾಗಿರುತ್ತೆ. ನಿಮಗೆ ಫುಲ್ಲು ಗೋಡಂಬಿ ಡ್ರೈ ಅಂದರೆ ರೋಸ್ಟಲ್ಲೇ ಇರಬೇಕು ಅಂತಂದರೆ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮ್, ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಥರ ಫ್ರೈ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊತೀನಿ ಅಂತಂದರೆ ಈ ರೀತಿ ತಿರುಗಿಸ್ಕೊಡ್ತಾನೆ ಇರಬೇಕು. ನೀವು ಹೈ ಫ್ಲೇಮಲ್ಲಿ ಮಾತ್ರ ಇಡಕ್ಕೆ ಹೋಗ್ಬೇಡಿ ಯಾವಾಗ್ಲೂ ಅಷ್ಟೇ. ಗೋಡಂಬಿ ಯಾವುದಾದ್ರೂ ಸ್ವೀಟ್ಸ್ಗಾಗಿರ್ಬೋದು. ನೋಡಿ ನಾನು ಇವಾಗ ಕಡಿಮೆ ಇಟ್ಕೊಂಡೆ. ನಿಮಗೆ ಯಾವ ಕ್ವಾಂಟಿಟಿ ಬೇಕೋ ಅದು ಹಾಕೋಬೋದು, ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಇಲ್ಲ. ಗೋಡಂಬಿ ರೇಷಿಯೋ ಮಾತ್ರ ಇಲ್ಲಿ ಅಂದರೆ ಕರ್ರಿಗೆ ಎಷ್ಟು ಬೇಕೋ ನಿಮ್ಗೆ ಅಷ್ಟು ಹಾಕೋಬೋದು. ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಷ್ಟು ಎಷ್ಟು ರೆಡ್ಡಿಶ್ ಅಂದರೆ ರೋಸ್ಟ್ ಆಗುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಮಾಡ್ಕೊತಾ ಇರೋದು. ನಾನು ತೋರಿಸ್ತೀನಿ ಎಷ್ಟು ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಅಂತ. ತುಂಬಾ ನಾರ್ತ್ ಇಂಡಿಯನ್ ಕರೀಸ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸೌತ್ದು ಚೆನ್ನಾಗಿರುತ್ತೆ, ನಾರ್ತ್ದು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆಲ್ಲ ನಾರ್ತ್ ಕರೀಸ್ ಎರಡೂ ಇಷ್ಟಪಡ್ತಾ ಇರ್ತಾರೆ. ನೋಡ್ತಾ ಇರ್ಬೋದು ನಾನು ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ತೊಗೊಂಡಿದ್ದೀನಿ. ಇದನ್ನು ಈಗ ಒಂದು ಬೌಲಿಗೆ ಸಪ್ರೇಟಾಗಿ ತಗೋಬಿಟ್ಟು ಮತ್ತೆ ಒಗ್ಗರಣೆ ಹಾಕ್ಕೊತೀನಿ. ಇದಕ್ಕೆಲ್ಲ ನಾನು ಡೈರೆಕ್ಟಾಗೆ ಒಗ್ಗರಣೆ ಮಸಾಲ ಹಾಕ್ಕೊತಾ ಇರೋದು. ಯಾವುದೇ ರೀತಿ ರುಬ್ಕೊಳ್ಳೋಕ್ಕಿನ್ನ ಯಾವುದು ಹಾಕ್ಕೊತಾ ಇಲ್ಲ. ಟೊಮೆಟೊ ಪ್ಯೂರಿ ಆಗಿರ್ಬೋದು ಎಲ್ಲ ನಾನೇನು ಮಾಡ್ಕೊಂಡಿಲ್ಲ, ಡೈರೆಕ್ಟಾಗೆ ಹಾಕ್ಕೊತಾ ಇದ್ದೀನಿ. ಈಗ ಇಷ್ಟು ಆಗಿದೆ ಅಲ್ವಾ. ತುಪ್ಪ ಇಲ್ಲ, ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆ ಇಷ್ಟಪಡ್ತೀನಿ ಅನ್ನೋಗಿದ್ರೆ ಬೆಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೋಬೋದು. ಬಟ್ ತುಪ್ಪದ ಸ್ಮೆಲ್ ಚೆನ್ನಾಗಿರುತ್ತೆ ಗೋಡಂಬಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅಂತ ನಾನು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ ಇದು ಬಟರ್ ಕೂಡ ಚೆನ್ನಾಗೇ ಇರುತ್ತೆ, ಬಟ್ ನಾನಿವತ್ತು ಗೀನ ಯೂಸ್ ಮಾಡ್ಕೊಂಡಿದ್ದೀನಿ. ಅದೇ ಗೀಗೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾನೇ ಎಣ್ಣೆ ಇರಬೇಕಂತಂದರೆ ಸ್ವಲ್ಪ ಒಂದು ಮಾಮೂಲಾಗಿ ನೀವೇನು ಆಯಿಲ್ ಬಳಸ್ತೀರಲ್ವ ಅದಕ್ಕಿಂತ ಇನ್ನೊಂದು 4 to 5 ಸ್ಪೂನ್ಸ್ ಅಷ್ಟು ಜಾಸ್ತಿ ಹಾಕ್ಕೊಳ್ಳಿ. ಯಾಕಂತಂದರೆ ನಾವು ಡೈರೆಕ್ಟಾಗಿ ಫ್ರೈ ಮಾಡ್ಕೊತಾ ಇದ್ದೀವಲ್ಲ, ಅದೆಲ್ಲ ಆಯಿಲ್ ಬಿಟ್ಕೊಂಡಾಗ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ. ಕರ್ರಿ ಮಾತ್ರ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಹೇಳಬೇಕಂತಂದರೆ ಎಲ್ಲರಿಗೂ ಇಷ್ಟ ಆಯಿತು ನಮ್ಮ ಮನೇಲಿ ಕೂಡ. ಈಗ ಒಗ್ಗರಣೆಗೆ ಫಸ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಏನಕ್ಕಪ್ಪ ಅಂತಂದರೆ ಅದೊಂದು ಫ್ಲೇವರ್ ಅಂತಾರಲ್ವ, ಜೀರಾ ಫ್ಲೇವರ್, ಅದು ತುಂಬಾ ಚೆನ್ನಾಗಿ ಕೊಡುತ್ತೆ ಜೀರಾ ಫ್ಲೇವರ್ ಅಂತ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಬೇಕಿದ್ದರೆ
ಪಲಾವ್ ಎಲೆ ಇರುತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಪಲಾವ್ ಎಲೆ ಯೂಸ್ ಮಾಡಿಲ್ಲ. ಚಕ್ಕೆ ಒಂದು ಚೂರು ಮತ್ತು ಲವಂಗ 2. ನಾನು ಇಷ್ಟು ಕರಿಗೂ ಇಷ್ಟೇ ಕ್ವಾಂಟಿಟಿನೇ ಯೂಸ್ ಮಾಡಿರೋದು. ಮಸಾಲ ಜಾಸ್ತಿ ಇದ್ದರೆ ಅದು ಸ್ಮೆಲ್ ಒಂಥರ ಚೆನ್ನಾಗಿರೋದಿಲ್ಲ ಅಂತ ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ಬರೀ 2 ಲವಂಗ, 1 ಪೀಸಷ್ಟು ಚಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗೆ ಒಂದು ಚೂರು ಕೂಡ ಇದಿಲ್ದಿರ ಹಂಗೆ ಫ್ರೈ ಮಾಡ್ಕೋಬೇಕು, ಅಂದರೆ ರುಬ್ಕೊಬೇಕು ಅದನ್ನು ಶುಂಠಿ ಬೆಳ್ಳುಳ್ಳಿನ. ಮತ್ತು ಆನಿಯನ್ಸ್, ಈ ಥರ ಸಣ್ಣಕ್ಕೆ ಹಚ್ಚಿರೋ ಆನಿಯನ್ಸ್ನ ಹಾಕ್ಕೊಂಡು ಆಯಿಲಲ್ಲಿ ಚೆನ್ನಾಗೆ ಫ್ರೈ ಮಾಡ್ಕೊಬೇಕಲ್ಲ. ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು, ತಿರ್ಗಿಸ್ಕೊಡ್ತಾ ಇರ್ತೀನಲ್ವ, ಅದಕ್ಕೆ ಹೈ ಫ್ಲೇಮಲ್ಲಿ ಇಕ್ಕಿದ್ದೀನಿ. ಇಲ್ಲ ಅಂತಂದರೆ ನಾನು ಲೋ ಫ್ಲೇಮಲ್ಲಿ ಇಡ್ತೀನಿ, ಯಾಕಂದರೆ ಅದು ಸೀದೋಗ್ಬಿಡುತ್ತೆ ಅಂತ ನಾನು ಲೋ ಫ್ಲೇಮ್ ಮಾಡಿಬಿಡ್ತೀನಿ. ತಿರ್ಗಿಸ್ಕೊಡ್ತಾನೆ ಇರೋದಕ್ಕೆ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಇದು ಚೆನ್ನಾಗೆ ಬೆಂದಿದೆ ಅನ್ನೋವಾಗ ಸಣ್ಣಕ್ಕೆ ಹಚ್ಚಿರೋ ಟೊಮೆಟೊ ಹಾಕಿದ್ಮೇಲೆ ನೀವು ಮ್ಯಾಕ್ಸಿಮಮ್ ಟು ಒಂದು 15 to 20 ಮಿನಿಟ್ಸೇ ಬೇಯಿಸ್ಬೇಕಾಗುತ್ತೆ. ಯಾಕಂತಂದರೆ ಹಚ್ಚಿರೋ ಟೊಮೆಟೊ ಸ್ವಲ್ಪನೂ ಹಾಗೆ ಕಾಣಿಸ್ಬಾರ್ದು ನಮ್ಮ ಕರ್ರಿಯಲ್ಲಿ, ಅಷ್ಟು ಅದು ಫ್ರೈ ಆಗಬೇಕು. ಇದು ಒಂಥರ ಟಿಪ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ತುಂಬ ಜನ ಇದು ಹಾಕೋದು ತೋರಿಸ್ತಾರೆ, ಬಟ್ ಎಷ್ಟು ಫ್ರೈ ಆಗಬೇಕು ಅಂತ ಯಾರೂ ಹೇಳಲ್ಲ. ಒಬ್ಬೊಬ್ಬರು ಟೊಮೆಟೊ ಹಾಗೆ ಇದ್ದಾಗ ಹಾಗೆ ಖಾರ ಎಲ್ಲ ಹಾಕಿಬಿಡ್ತಾರಲ್ವ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ಒಂದು ಕಾಫಿ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಇದನ್ನು ಹೈ ಫ್ಲೇಮಲ್ಲಿ 10 ಮಿನಿಟ್ಸೇ ಬಾಯ್ಲ್ ಆಗಬೇಕು. ಈ ಟೊಮೆಟೊ ಏನಂತ ಹೇಳ್ತೀರಲ್ವ, ಒಂದು ಚೂರು ಕೂಡ ಅದು ಟೊಮೆಟೊ ನಾವು ಹಚ್ಚಿ ಹಾಕಿದ್ದೀವಿ ಅನ್ನೋದು ಗೊತ್ತಾಗಬಾರ್ದು. ನಿಮಗೆ ಬೇಕಿದ್ರೆ ರುಬ್ಕೊಂಡು ಕೂಡ ಹಾಕ್ಬೋದು, ಬಟ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಈ ಥರ ಹಚ್ಚಿ ಹಾಕೋದ್ರಿಂದ ಟೇಸ್ಟ್ ರೆಸ್ಟೋರೆಂಟ್ ಇಲ್ಲ ಡಾಬಾ ಅಲ್ಲಿ ಕೊಡ್ತಾರಲ್ವ ಅದೇ ಕಾಜು ಮಸಾಲ ಥರನೇ ಇರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊತಾ ಇರೋದು. ಇದು ಆಯಿಲೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಟೊಮೆಟೊನ ಆಯಿಲೆಲ್ಲ ಮೇಲೆ ಬರುತ್ತೆ. ಇದು ನೋಡಿಸ್ತೀನಿ ನಾನು ಯಾವ ರೀತಿ ಬೆಂದಿರುತ್ತೆ ಅಂತ. ನೋಡಿ ಈ ಥರ ಬೇಯುತ್ತಲ್ವ, ನೋಡಿ ಟೊಮೆಟೊ ಎಲ್ಲೂ ಕೂಡ ಗೊತ್ತಾಗ್ತಿಲ್ಲ ನಿಮಗೆ ನಾನು ಆ್ಯಡ್ ಮಾಡಿದ್ದೀನಿ ಅಂತ. ಇದಿಷ್ಟು ಬೆಂದಾಗ ನಾವು ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಬೇರೆ ಏನು ಖಾರಕ್ಕೆ ಅಂತ ನಾವು ಯೂಸ್ ಮಾಡಿಲ್ಲ. ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಅಥವಾ ಬೇರೆ ಏನು ಯೂಸ್ ಮಾಡದೇ ಇರೋದ್ರಿಂದ ನಮಗೆ ಎಷ್ಟು ಖಾರ ಬೇಕೋ ಅದು ಚಿಲ್ಲಿ ಪೌಡರಲ್ಲೇ ಹಾಕ್ಕೋಬೇಕಾಗುತ್ತೆ. ಮತ್ತು ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಇದಿಷ್ಟನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ನಿಮ್ಗೆ ಅಷ್ಟು ಉಪ್ಪು ಹಾಕಿ ಇದನ್ನು ಮತ್ತೆ ಇನ್ನೊಂದು ಸಲ ತಿರ್ಗಿಸ್ಕೊಡ್ತಾ ಇದ್ದೀನಿ. ಇದು ಇನ್ನೊಂದೇ ನೋಡಿ, ಇಲ್ಲಿ ರೆಡ್ಡಿಶ್ ಆಗಿದೆ. ನಾನು ಸ್ವಲ್ಪ ರುಬ್ಕೊಳ್ಳೋಕ್ಕೆ ಗೋಡಂಬಿ ಜಾಸ್ತಿ ಹಾಕಿದ್ರಿಂದ ನನಗೆ ಕರ್ರಿ ಸ್ವಲ್ಪ ಲೈಟಾಗಿ ಬಂದಿದೆ. ಬಟ್ ಟೇಸ್ಟ್ ವೈಸ್ ಎಲ್ಲ ಸೇಮ್ ಇರುತ್ತೆ. ನಿಮಗೆ ಕರ್ರಿ ರೆಡ್ ಆಗಬೇಕು ಅಂತಂದರೆ ರುಬ್ಕೊಳ್ಳೋಕೆ ನೀವು ಸ್ವಲ್ಪ ಗೋಡಂಬಿ ಕಡಿಮೆ ಹಾಕ್ಕೊಂಡ್ರೆ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ಅಷ್ಟೇ. ಬಟ್ ಟೇಸ್ಟ್ ವೈಸ್ ಎರಡೂ ಸೇಮ್ ಇರುತ್ತೆ. ನೋಡಿ ಇಷ್ಟು ರೆಡ್ಡಿಶ್ ಆಗಿರುತ್ತೆ. ನೀವು ಗೋಡಂಬಿ ಕಡಿಮೆ ಹಾಕ್ಕೊಂಡಿದ್ದಿದ್ರೆ ಇದೇ ಕಲರೇ ಮೇಂಟೈನ್ ಆಗ್ತಿತ್ತು ಕರ್ರಿ ಫುಲ್ಲು. ನಾನು ಇವಾಗಲೇ ಏನು ಬೇಯಿಸ್ಕೊಂಡಿದ್ದೀನಲ್ವ ಕ್ಯಾಶ್ಯೂ ಮತ್ತು ಆನಿಯನ್ಸು, ಅದನ್ನು ಕೂಡ ಫೈನಾಗೆ ರುಬ್ಕೊಂಡು ಬಂದಿದ್ದೀನಿ. ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ನೀರು ಕೂಡ ಅಷ್ಟೇ ತುಂಬ ಹಾಕಕ್ಕೆ ಹೋಗಬಾರ್ದು. ಇದಕ್ಕೆ ನಮಗೆ ಗಟ್ಟಿನೇ ಇರಬೇಕಿತ್ತು ಕರ್ರಿ. ಪನ್ನೀರ್ ಕರ್ರಿ ಎಲ್ಲ ಸ್ವಲ್ಪ ತೆಳು ಮಾಡ್ಕೊತೀವಿ, ಬಟ್ ಇದು ತುಂಬ ಗಟ್ಟಿ ಇದ್ರೇ ಚೆನ್ನಾಗಿರೋದು. ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಿದೆ, ಸ್ವಲ್ಪ ಲೈಟಿಶ್ ಬರುತ್ತೆ. ಯಾಕಂದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಗೋಡಂಬಿ ಜಾಸ್ತಿ ಹಾಕಿರೋದ್ರಿಂದ ನನಗೆ ಇದೇ ಥರನೇ ಇಷ್ಟ ಆಯಿತು ಅಂತ ನಾನು ಹಿಂಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಅದು ಆಯಿಲೆಲ್ಲ ಸೈಡಲ್ಲಿ ಏನಿದೆ ಅದೆಲ್ಲ ಕ್ಲೀನಾಗಿ ಬಿಟ್ಕೊತಾ ಇದೆ ಅಲ್ವಾ. ಈ ಥರ ಬಿಟ್ಕೊಂಡಿದೆ ಅಂದಾಗ ಕರಿ ಪರ್ಫೆಕ್ಟಾಗಿ ರೆಡಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಲಾಸ್ಟಲ್ಲಿ ಇದಕ್ಕೆ ಇದನ್ನು ಆ್ಯಡ್ ಮಾಡ್ಕೊತೀರ. ಆಗಲೇ ಏನು ನಾನು ಫ್ರೈ ಮಾಡ್ಕೊಂಡಿದ್ದೀನಲ್ವಾ ಗೋಡಂಬಿನ, ಅದನ್ನು ಇದಕ್ಕೆ ಹಾಕ್ಕೊಂಡು ನಿಮಗೆ ಬೇಕಿದ್ದರೆ ಇದಕ್ಕೆ ಫ್ರೆಶ್ ಕ್ರೀಮ್ನ ಹಾಕ್ಕೋಬೋದು. ಬಟ್ ಫ್ರೆಶ್ ಕ್ರೀಮ್ ಇಲ್ಲದೆ ಇರೋರು ಹಾಲಿನ ಕೆನೆ ಇಲ್ಲ ಅಂತಂದರೆ ಇದು ಫುಲ್ಲು ಹೈ ಫ್ಲೇಮಲ್ಲಿ ಒಂದು 10 ಮಿನಿಟ್ಸು ಕುದಿಸ್ಕೊಂಡ್ರೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಯಾಕಂತಂದರೆ ಅದು ಸ್ವಲ್ಪ ಗಟ್ಟಿ ಆಯಿತು ಅಂತ ನೀರು ಆ್ಯಡ್ ಮಾಡಿಕೊಂಡು ಇವಾಗ ಕ್ಯಾಶ್ಯೂ ಎಲ್ಲ ಹಾಕ್ಕೊಂಡು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇಲ್ಲ ನಿಮ್ಗೆ ರೋಟಿ ಇದೆ ಅಂತಂದರೆ ರೋಟಿ ಜೊತೆ ಸರ್ವ್ ಮಾಡ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಕಾಜು ಕರಿ ಥರನೇ ಇತ್ತು. ನೀವು ಕೂಡ ಟ್ರೈ ಮಾಡಿ ಇದನ್ನು.